1931 ಜನಗಣತಿ ಆಗಿದ್ದು. ತದನಂತರ ತದನಂತರ ಮನಮೋಹನ್ ಸಿಂಗ್ ಅವರು 2011 ಜಾತಿ ಗಣತಿಯನ್ನು ಮಾಡಿದ್ರು. ಜಾತಿ ಗಣತಿ ಮಾಡಿ ಅದು ವರದಿಯನ್ನು ಅನುಷ್ಠಾನಕ್ಕೆ ತರೋದ್ರೊಳಗಡೆ ನಮ್ಮ ಸರ್ಕಾರ ಬಿದ್ದೋಗ್ತದೆ. ನರೇಂದ್ರ ಮೋದಿ ಅವರಿಗೆ 11 ವರ್ಷ ಅವಕಾಶ ಇತ್ತಲ್ಲ. ಬಿಹಾರ ಚುನಾವಣೆಯಲ್ಲಿ ಹೇಳ್ತಾರೆ ಈ ಜಾತಿ ಗಣತಿ ಮಾಡುವಂಥದ್ದು ಅರ್ಬನ್ ನಕ್ಸಲರನ್ನ ಹುಟ್ಟಾಕೋದು ಅಂತ ಹೇಳ್ಬಿಟ್ಟು. ಆದರೆ ಅದೇ ಮೋದಿ ಅವರು ಇವತ್ತು ಜಾತಿ ಗಣತಿ ನಮ್ಮ ತೆಲಂಗಾಣದಲ್ಲಾಯಿತು, ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ 26ಕ್ಕೆ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಮಾಡಿದ್ರೆ ಯಾವ ಗೊಂದಲ ಇಲ್ಲ, ಮತ್ತಿನ್ನೊಂದಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆಗಳು ಬಂತು. ಯಾವುದು? ಲಿಂಗಾಯತ ಕ್ರಿಶ್ಚನ್ನು, ಲಿಂಗಾಯತ ಒಕ್ಕಲಿಗ ಕ್ರಿಶ್ಚನ್ನು, ಇವೆಲ್ಲ ನೋಡಿ. ಈ ಸಮಾಜದಲ್ಲಿ ಎಲ್ಲ ತಳ ಸಮುದಾಯದವರು, ಬಹಳ ಮುಖ್ಯವಾಗಿ ಶೋಷಿತ ವರ್ಗದವರು, ತಳ ಸಮುದಾಯದವರು ತಮ್ಮ ಮೇಲಾದಂಥ ದೌರ್ಜನ್ಯಗಳು, ಶೋಷಣೆಗಳು, ಅಸ್ಪೃಶ್ಯತೆಯಿಂದ ಬೇಸತ್ತು ಅನ್ಯ ಧರ್ಮದ ಮಾರ್ಗವನ್ನು ಹಿಡಿದಿದ್ದಾರೆ. ಹಾಗಂತ ಅವರ ಬದುಕು ಬದಲಾಗಿದೆಯಾ? ಅವರ ಆರ್ಥಿಕ ಸ್ಥಿತಿಗತಿ ಬದಲಾಗಿದೆಯಾ? ಅವರ ಒಂದು ಕೌಟುಂಬಿಕ ಬದುಕು ಬದಲಾಗಿದೆಯಾ? ಇವಾಗ ಅವ್ರನ್ನ ನಡು ನೀರಿನಲ್ಲಿ ಬಿಡುವಂಥದ್ದು ಸಾಧ್ಯವೂ ಅಲ್ಲ. ಅದು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಆಗ್ತದೆ. ಹಾಗಾಗಿ ಈಗ ನನ್ನ ಹೆಸರು ದರ್ಶನ್ ಸರ್, ನನ್ನ ಹೆಸರನ್ನ ಉದಾಹರಣೆ ಸಬಾಸ್ಟಿನ್ ಅಂತ ಇಟ್ಕೊಂಡ್ಬಿಡ್ತೀನಿ. ಈಗಲೇ ನಾನು ಹೋಗ್ತೀನಿ, ಕೋರ್ಟಲ್ಲಿ ಅಫಿಡೇವಿಟ್ ಮಾಡ್ತೀನಿ, ಪೇಪರ್ ಹಾಕ್ಸ್ತೀನಿ, ಸಬಾಸ್ಟಿನ್. ನನ್ನ ಆರ್ಥಿಕ ಪರಿಸ್ಥಿತಿ ಬದಲಾಯ್ತಾ? ನನ್ನ ಎಜುಕೇಶನ್ ಬದಲಾಯ್ತಾ? ನನ್ನ ಉದ್ಯೋಗ ಬದಲಾಯ್ತಾ? ಯಾವುದೂ ಇಲ್ಲ, ಹೆಸರಷ್ಟೇ ಬದಲಾಗಿದ್ದಲ್ವಾ? ಅಂದರೆ ನನ್ನ ಮೂಲಭೂತ ಹಕ್ಕುಗಳು ನನಗೆ ಸಿಗಬೇಕಾಗ್ತದೆ. ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನ ಅದಕ್ಕೆ ಹೇಳಿದ್ದು. ನಾವು ವೈಜ್ಞಾನಿಕವಾಗಿ ಮಾಡ್ತೀವಿ. ಈಗ ನೋಡಿ, ಒಳ ಮೀಸಲಾತಿ ಮಾಡಬೇಕಾದ್ರೆ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಕುಮಾರಣ್ಣನ ಕೈಲೂ ಆಗಲಿಲ್ಲ, ಯಡಿಯೂರಪ್ಪನವ್ರ ಕೈಲೂ ಆಗಲಿಲ್ಲ, ಜಗದೀಶ್ ಶೆಟ್ಟರ್ ಕೈಲೂ ಆಗಲಿಲ್ಲ, ಸದಾನಂದ ಗೌಡ್ರ ಕೈಲೂ ಆಗಲಿಲ್ಲ. ನಾವು ಮಾಡೋದಕ್ಕೆ ಹೋದಾಗ ಇವ್ರ ಕೈಲಿ ಆಗುತ್ತಾ, ಜೇನುಗೂಡು, ಅದು ಇದು ಸುಮಾರು ಆರೋಪಗಳನ್ನ ಮಾಡಿದ್ರು. ಇವತ್ತು ಆ ಒಂದು ತಳ ಸಮುದಾಯ ಅಂದರೆ ಏನು ಶೋಷಿತ ವರ್ಗದವರು, ಯಾರು ತಳ ಅಲ್ಲ, ಯಾರು ಮೇಲೂ ಅಲ್ಲ, ನನ್ನ ಪ್ರಕಾರ ಎಲ್ಲರೂ ಸಮಾನರೇ. ಆದರೂ ಶೋಷಿತ ಒಳಗಾದವ್ರನ್ನ ಅವರ ಧ್ವನಿಯಾಗುವಂಥ, ಅವರ ಬದುಕು ಕಟ್ಟಿಕೊಡುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ ಯಾವತ್ತೂ ಜನಹಿತ ಕಾಪಾಡುವಂಥ ಕೆಲಸವನ್ನ ಅಂದು ಮಾಡಿದೆ, ಇಂದು ಮಾಡುತ್ತೆ, ಮುಂದೆನೂ ಮಾಡ್ತೀವಿ ಸರ್.